ಆತ್ಮೀಯ ವೀಕ್ಷಕರೇ, ನೋಡ್ರಿ, ಇದು ಗದ್ದೆಯಲ್ಲಿ ಹಾಳಿ ಕಡಿಯುವಂತ ಕೆಲಸ. ಈ ತರ ಏನು ಹುಲ್ಲು ಬೆಳೆದಿರುತ್ತೆ, ಈ ಹುಲ್ಲು ಬೆಳೆದಿರೋ ಜಾಗದಲ್ಲಿ ಭತ್ತದ ನಾಟಿಯನ್ನು ಮಾಡಬೇಕಿದ್ರೆ ಈ ತರ ಹಾಳಿಗಳನ್ನ ಕಡಿಬೇಕು. ಹಾಳಿಗಳನ್ನ ಕ್ಲೀನ್ ಮಾಡಿ ಭತ್ತವನ್ನ ನಾಟಿ ಮಾಡಲಿಕ್ಕೆ ಸಿದ್ಧಪಡಿಸಬೇಕು. ಈ ತರ ಇರುವಂತಹ ಜಮೀನನ್ನ ಬಹಳ ಶ್ರಮದಿಂದ ಬದುಗಳನ್ನೆಲ್ಲ ಸರಿ ಮಾಡಿ, ಆಮೇಲೆ ಹಾಳಿಗಳನ್ನ ಸರಿ ಮಾಡ್ತಾ ಮಾಡ್ತಾ ಹಾಳಿ ಕಡಿಯೋ ಕೆಲಸ ಅಂತ ಹೇಳ್ತಾ ನಮ್ಮ ಭಾಗದಲ್ಲಿ ಈ ತರ ಕೆಲಸ ಮಾಡಿದಾಗ ಈ ರೀತಿಯಾಗಿ ಬದಲಾಗ್ತದೆ. ಸೊ ಇದು ನಾಟಿ ಕೆಲಸಕ್ಕೆ ರೆಡಿ ಮಾಡಿರುವಂತಹ ಭತ್ತದ ಗದ್ದೆಗಳು. ಈ ತರ ಬಹಳ ಕ್ಲೀನ್ ಆಗಿ ನೀರು ಕಾಣೋ ಹಾಗೆ ಅಥವಾ ಭತ್ತದ ನಾಟಿಗೆ ಸಿದ್ಧಪಡಿಸಿರುವಂತಹ ಈ ಭತ್ತದ ನಾಟಿ ಪ್ರದೇಶ ಏನಿದೆ, ಇದು ಸುಮ್ಮನೆ ತಯಾರಾಗೋದಿಲ್ಲ. ಈ ತರ ತಯಾರಾಗಬೇಕಿದ್ರೆ ಬಹಳ ಪರಿಶ್ರಮ ಬೇಕಾಗ್ತದೆ. ನೋಡಿ, ಇಲ್ಲಿ ಇಷ್ಟು ಸುಂದರವಾಗಿ, ಇಷ್ಟು ಶಿಸ್ತುಬದ್ಧವಾಗಿ ಬದುಗಳನ್ನೆಲ್ಲ ಸರಿಯಾಗಿ ಕೆತ್ತಿ ಹಾಳಿ ಮಾಡುವ ಮೂಲಕ ಈ ತರ ರೆಡಿ ಮಾಡಿದ್ದಾರೆ. ಸೊ ಈ ತರ ರೆಡಿ ಮಾಡುವಂತಹ ಕೆಲಸ ಎಷ್ಟು ಕಷ್ಟದ್ದು ಅನ್ನೋದನ್ನ ನೀವಿಲ್ಲಿ ನೋಡ್ರಿ. ಒಂದು ಕಡೆ ಹುಲ್ಲನ್ನ ಕಡ್ಕೋಬೇಕು, ಇನ್ನೊಂದು ಕಡೆ ಗುದ್ಲಿಯಿಂದ ಮಣ್ಣನ್ನು ಅಗಿಬೇಕು. ಜೊತೆಗೆ ಪೂರ್ತಿ ಇಡೀ ಗದ್ದೆಗೆ ಅಂದ್ರೆ ಬದುಗಳನ್ನ ಸರಿಯಾಗಿ ಸಿದ್ಧಪಡಿಸಬೇಕಾದ್ರೆ ಇಷ್ಟೆಲ್ಲ ಶ್ರಮ ಆಗುತ್ತೆ. ಸೊ ಒಂದು ಭತ್ತದ ಬೆಳೆಯನ್ನ ಬೆಳಿಬೇಕಿದ್ರೆ ಎಷ್ಟೆಲ್ಲ ಪರಿಶ್ರಮ ಇದೆ. ನಗರದಲ್ಲಿ ಜೀವನ ಮಾಡ್ತಿದ್ದಂಥವ್ರು ಅಥವಾ ಆರ್ಥಿಕವಾಗಿ ಬಹಳ ಅನುಕೂಲಕರ ಇದ್ದಂಥವ್ರು ಈಗ ವಿಶೇಷವಾಗಿ ಏನು ಕೂಲಿಗಾಗಿ ಕಾಳು ಇರ್ಬೋದು ಅಥವಾ ಈ ಅನ್ನಭಾಗ್ಯದ ಅನ್ನದ ಬಗ್ಗೆ ಅಂದ್ರೆ ಅಕ್ಕಿಯ ಬಗ್ಗೆ ಟೀಕೆಗಳನ್ನು ಮಾಡ್ತಾರೆ. ಆ ಅಕ್ಕಿಯನ್ನ ಬೆಳಿಬೇಕಿದ್ರೆ ಎಷ್ಟು ಪರಿಶ್ರಮ ಇದೆ, ಎಷ್ಟು ಕಷ್ಟಪಡಬೇಕಾಗ್ತದೆ ಅನ್ನುವಂತಹ ದರ್ಶನ ಇದು. ನೋಡಿ, ಇದು ಏನು ನ್ಯಾಚುರಲ್ ಆಗಿ ಬೆಳೆದಿರುವಂತಹ ಕಳೆ, ಇನ್ನೂ ಭತ್ತದ ನಾಟಿಗೆ ಸಿದ್ಧ ಆಗದೇ ಇರುವಂತಹ ಪ್ರದೇಶ. ಇದು ಬಹಳ ಶಿಸ್ತುಬದ್ಧವಾಗಿ ಪರಿಶ್ರಮದಿಂದ ನಾಟಿ ಕಾರ್ಯಕ್ಕೆ ಸಿದ್ಧಪಡಿಸಿರುವಂತಹ ಜಮೀನು.